ಹಲ್ಲೇಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲ ನಾನು ವಂದಿಸ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ಪಾಸ್ಟರ್ ಗೀತಾ ಅವರು ಹಂಚಿಕೊಳ್ಳಲಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಎಲ್ಲರಿಗೂ ಸ್ತೋತ್ರವಾಗಲಿ. ಕರ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುತ್ತಿದ್ದೇನೆ. ಈ ಸಂಜೆಯ ವೇಳೆಯಲ್ಲಿ ದೇವರ ಒಂದು ವಾಕ್ಯವನ್ನು ನಾವು ತೆಗೆಯೋಣ. ನಾವು ಕೀರ್ತನೆ 34ನೇ ಅಧ್ಯಾಯ 18ನೇ ವಾಕ್ಯವನ್ನು ನಾವು ನೋಡೋಣ. ನಾವು ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ಕೀರ್ತನೆಗಾರನು ಹಾಲೆಲೂಯಾ ಸ್ತೋತ್ರ ಮುರಿದ ಮನಸ್ಸುಳ್ಳವರು ಎಂಬುದಾಗಿ ಹೇಳುತ್ತಿದ್ದಾನೆ. ಇವತ್ತು ಈ ವಿಡಿಯೋವನ್ನು ನೋಡುತ್ತಿರುವಂಥ ಪ್ರತಿಯೊಬ್ಬರಿಗೂ ದೇವರ ವಾಕ್ಯ ಹೇಳುತ್ತದೆ, ಮುರಿದ ಮನಸ್ಸುಳ್ಳವರೇ ಯೆಹೋವನು ನಿಮಗೆ ನೆರವಾಗುತ್ತಾನೆ. ನಿಮಗೆ ನಿಮ್ಮ ಸಂಬಂಧಿಕರು ನೆರವಾಗೋದಿಲ್ಲ, ನಿಮ್ಮ ಕುಟುಂಬದವರು ನೆರವಾಗೋದಿಲ್ಲ, ನಿಮ್ಮ ಬಂಧು ಮಿತ್ರರು ನೆರವಾಗೋದಿಲ್ಲ, ಅಥವಾ ನಿಮಗೆ ಸಹಾಯ ಮಾಡ್ತೀನಿ ಎಂಬುದವರು ನೆರವಾಗೋದಿಲ್ಲ. ಆದರೆ ಯೇಸು ಕ್ರಿಸ್ತನನ್ನು ನಂಬುವಂಥ ನಿಮಗೆ ದೇವರು ಹೇಳ್ತಿದ್ದಾರೆ, ನಾನು ನೆರವಾಗುತ್ತೇನೆ ಅಂತ. ಯಾವ ವಿಷಯದಲ್ಲಿ ನಿಮ್ಮ ಮನಸ್ಸು ಮುರಿಯಲ್ಪಟ್ಟಿದೆಯೋ, ಕುಟುಂಬದ ವಿಷಯದಲ್ಲಾಗಿರ್ಬೋದು, ಮಕ್ಕಳ ವಿಷಯದಲ್ಲಾಗಿರ್ಬೋದು, ಸಾಲದ ವಿಷಯದಲ್ಲಾಗಿರ್ಬೋದು, ಅಥವಾ ಒಂಟಿತನದಲ್ಲಿ ಜೀವಿತವನ್ನು ಮಾಡುತ್ತಿರುವಂಥದ್ದಾಗಿರ್ಬೋದು, ಯಾವ ವಿಷಯದಲ್ಲಿ ನೀವು ಬಾಧೆ ಪಡುತ್ತಿದ್ದೀರೋ, ರೋಗದಲ್ಲಿ ಆಗಿರ್ಬೋದು, ಯಾವ ವಿಷಯದಲ್ಲಿ ಆಗಿರ್ಬೋದು, ದೇವರು ಹೇಳ್ತಾರೆ, ನಾನು ನಿನಗೆ ನೆರವಾಗುತ್ತೇನೆ ಅಂತ. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ದೇವರ ವಾಕ್ಯ ಹೇಳುತ್ತದೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತೇನೆ. ನೆರವಾಗ್ತೀನಿ ಮಾತ್ರ ಅಲ್ಲ, ಯಾವ ವಿಷಯದಲ್ಲಿ ನೀವು ಕುಗ್ಗಿ ಹೋಗಿದ್ದೀರೋ ಆ ವಿಷಯದಲ್ಲಿ ದೇವರು ಬಂದು ನಿಮಗೆ ಯೇಸುವಿನ ನಾಮದಲ್ಲಿ ಆತನು ನಿಮಗೆ ಉದ್ಧಾರ ಮಾಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಈ ವಿಡಿಯೋವನ್ನು ನೋಡುತ್ತಿರುವಂಥ ನಿಮ್ಮನ್ನು ದೇವರು ನೋಡಿ ಹೇಳ್ತಿದ್ದಾರೆ, ಕುಗ್ಗೋಗಿರುವಂಥ ನನ್ನ ಮಗಳೇ, ನನ್ನ ಮಗನೇ, ಇವತ್ತು ದೇವರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. ದೇವರು ನಿಮಗಾಗಿ ಇವತ್ತು ತನ್ನ ಕರವನ್ನು ಚಾಚಿದ್ದಾರೆ, ಬಿಡುಗಡೆ ಕರವನ್ನು ಚಾಚಿದ್ದಾರೆ. ನೀವಿರುವಂಥ ಪರಿಸ್ಥಿತಿಯಲ್ಲಿ, ನೀವಿರುವಂಥ ಸ್ಥಳದಲ್ಲಿ ಕೂತಿ ಪ್ರಾರ್ಥನೆ ಮಾಡುವುದಾದರೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಾದರೆ, ಯೇಸು ಸ್ವಾಮಿ ನಿಮ್ಮನ್ನು ನೋಡಿ ನಿಮ್ಮ ವಿಷಯದಲ್ಲಿ ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಿ ಒಂದು ಅದ್ಭುತವಾಗಿರುವಂಥ ಸಾಕ್ಷಿಯಾಗಿ ನಿಮ್ಮನ್ನು ಇಡ್ತಾರೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ನಾವು ನೀವಿರುವಂತಹ ಜಾಗದಲ್ಲಿ ನಂಬಿದವರು ಕೂಡ ಪ್ರಾರ್ಥನೆ ಮಾಡೋಣ. ಈಗ ಯೇಸು ಸ್ವಾಮಿನ ನಾನು ನಂಬುತ್ತಿದ್ದೀನಿ ಅನ್ನೋರು ಕೂಡ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರ ಹೃದಯವನ್ನು ತಿಳಿದಂಥ ದೇವರು ಆತನ ಬಿಡುಗಡೆ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಅಧಿಕವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಿಶುದ್ಧನು ನೀತಿವಂತನಾಗಿರುವಂಥ ದೇವರೇ, ನಿಮ್ಮ ನಾಮಕ್ಕೆ ವಂದನೆಯನ್ನು ಸಲ್ಲಿಸ್ತೀವಪ್ಪ. ಅಪ್ಪ, ಹೌದು ಕರ್ತನೆ, ಸ್ತೋತ್ರ. ನಿಮ್ಮ ವಾಕ್ಯ ಹೇಗೆ ಹೇಳುತ್ತದಲ್ಲ ಕರ್ತನೆ, ಮುರಿದು ಹೋಗಿರುವಂಥ ಎಲ್ಲರನ್ನ ಕರ್ತನೆ, ಹಲ್ಲೆಲೂಯಾ, ಅವರ ವಿಷಯದಲ್ಲಿ ನಾನು ನೆರವಾಗುತ್ತೇನೆ, ಈಗ ಕುಗ್ಗಿ ಹೋದವರನ್ನು ನಾನು ಉದ್ಧಾರ ಮಾಡುತ್ತೇನೆ ಎಂಬುದಾಗಿ ನಿಮ್ಮ ವಾಕ್ಯ ಹೇಳುತ್ತದಲ್ಲಪ್ಪ. ಈ ದಿನ ಎಷ್ಟು ಜನರು ನಿನ್ನ ಮಕ್ಕಳು ಕುಗ್ಗಿ ಹೋಗಿದ್ದಾರೋ ಗೊತ್ತಿಲ್ಲಪ್ಪ. ಅವರ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆಯೋ ಗೊತ್ತಿಲ್ಲ ತಂದೆ. ಅವರು ಯಾವ ವಿಷಯದಲ್ಲಿ ಬಾಧೆ ಪಡ್ತಿದ್ದಾರೋ ಗೊತ್ತಿಲ್ಲಪ್ಪ. ಅಪ್ಪ, ಒಂದು ವೇಳೆ ರೋಗದ ವಿಷಯದಲ್ಲಿ ಆಗಿರಬಹುದು ಅಪ್ಪ, ಅನೇಕ ಸಮಸ್ಯೆಗಳು, ಯಾರಿಗೆ ಹೇಳಿಕೊಳ್ಳಕ್ಕಾಗದಿರುವಂಥ ಸಮಸ್ಯೆಗಳಿರಬಹುದಪ್ಪ. ಯಾವ ವಿಷಯದಲ್ಲಿ ನಿನ್ನ ಮಕ್ಕಳು ಬಾಧೆ ಪಡುತ್ತಿದ್ದಾರೋ ಗೊತ್ತಿಲ್ಲ ತಂದೆ. ಈ ದಿನ, ಈ ಕ್ಷಣ ಕರ್ತನೆ, ನಿನ್ನ ಮಕ್ಕಳ ಮೇಲೆ ಒಂದು ದೊಡ್ಡ ಬಿಡುಗಡೆ ಕರವಿಳಿದು ಬಂದು, ಓ ಪವಿತ್ರಾತ್ಮನೇ, ನೀವು ಬಿಡುಗಡೆ ಕೊಟ್ಟು ಒಂದು ಅದ್ಭುತವನ್ನು ಮಾಡಿಯಪ್ಪ. ಈ ಆನ್ಲೈನಲ್ಲಿ ನೋಡುತ್ತಿರುವಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿಮ್ಮ ಪರಿಶುದ್ಧವಾದಂಥ ಹಸ್ತವಿಳಿದು ಹೋಗಿ ಒಂದು ದೊಡ್ಡ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಕರದಲ್ಲಿ ಒಪ್ಪಿಸಿ ಕೊಡ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ನಮ್ಮ ಪರಲೋಕ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಿಡಿಯೋ ನಿಮಗೆ ಸಹಾಯವನ್ನು ಮಾಡಿದರೆ, ಈ ವಿಡಿಯೋ ನಿಮ್ಮ ಮನಸ್ಸನ್ನು ಮುಟ್ಟಿದರೆ ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಒಂದು ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿಕೊಡ್ರಿ. ನನ್ನ ದೇವರ ನಾಮದಲ್ಲಿ ಈ ವಾಕ್ಯಗಳನ್ನು ಇನ್ನೂ ಅನೇಕ ರೀತಿಯಲ್ಲಿ ಹೇಳುವುದಕ್ಕೆ ದೇವರ ಕೃಪೆ ಕೊಡಲಿ. ಆಮೇಲೆ ದೇವರ